ಗ್ಯಾರಂಟಿ ಯೋಜನೆಗಳ 100 ಕೋಟಿ ಮಿಸ್ಯೂಸ್ ಆಗ್ತಿದೆ. ಮಿಸ್ಯೂಸ್ ಬಗ್ಗೆ ನಮಗೆ ಮಾಹಿತಿಗಳು ಬಂದಿವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸ್ಫೋಟಕ ಮಾಹಿತಿಯನ್ನ ಹೊರಹಾಕಿದ್ದ. ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾ ಇರುವಂತಹ ಬರೋಬ್ಬರಿ 100 ಕೋಟಿ ರೂಪಾಯಿ ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸತ್ತವರಿಗೂ ಗ್ಯಾರಂಟಿ ಯೋಜನೆ ಹಣ ಹೋಗ್ತಾ ಇದೆ, ಹಾಗಾಗಿ ಅದನ್ನ ಸ್ಟಾಪ್ ಮಾಡಬೇಕು. ಸರಿಯಾದ ಫಲಾನುಭವಿಗೆ ಹೋಗ್ತಿದೆಯಾ ಗೊತ್ತಿಲ್ಲ, ಎಲ್ಲ ಪರಿಶೀಲನೆ ಮಾಡಿಸ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಾರು 100 ಕೋಟಿ ರೂಪಾಯಿ ಅಷ್ಟು ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದಂತ ಸಂದರ್ಭದಲ್ಲಿ ಆ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ, ಅದು ದಾಖಲೆ ಬಂದಿದೆ. ಎರಡನೇದು ಆ ಟೈಮಲ್ಲಿ ನಾವು ಚೆಕ್ ಮಾಡೋದು, ಆ ಟೆಲಿಫೋನ್ ನಂಬರ್ಸ್ ಎಲ್ಲ ಯಾರ್ಯಾರೋ ಕೊಟ್ಬಿಟ್ಟಿದ್ದಾರೆ. ಸೊ ನಮಗೆ ಸರಿಯಾದ ಫಲಾನುಭವಿಗಳಿಗೆ ತಲುಪಿದ್ಯಾ ತಲುಪ್ತಾ ಇಲ್ವಾ ಅನ್ನೋದು ಕೂಡ ನಮಗೆ ಮುಖ್ಯವಾದಂತಹ ವಿಚಾರ. ಈ ವಿಚಾರದಲ್ಲಿ ನಾವು ಅದನ್ನ ಮತ್ತೆ ಅವರಿಗೆ ನಿಮ್ಮ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಡಿ ಅಂತ ಕೇಳಲಿಕ್ಕೆ ಈಗಾಗಲೇ ಚರ್ಚೆ ಅನೇಕ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಗ್ಯಾರಂಟಿಗಳ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನವರು ನಾಟಕ ಮಾಡ್ತಾ ಇದ್ದಾರೆ, ಕಳ್ಳ ನಾಟಕ ಮಾಡ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ 100 ಕೋಟಿ ಹಣ ಮಿಸ್ಯೂಸ್ ಆಗ್ತಾ ಇದೆ, ಸತ್ತವರ ಹೆಸರಿಗೂ ಕೂಡ ಯೋಜನೆಗಳು ಹೋಗ್ತಾ ಇದೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಂಗೆ ಅದರ ಬೆನ್ನಲ್ಲೇ ಇದು ಕಾಂಗ್ರೆಸ್ನವರು ಮಾಡ್ತಾ ಇರುವಂತ ಕಳ್ಳ ನಾಟಕ ಅಂತ ವಾಗ್ದಾಳಿ ನಡೆಸಿದ್ದಾರೆ ಆರ್ ಅಶೋಕ್. ನಾಟಕ ಬೇರೆ, ಕಳ್ಳ ನಾಟಕ ಬೇರೆ. ಇವರು ಕಳ್ಳ ನಾಟಕ ಆಡ್ತಾ ಇದ್ದಾರೆ. ಸತ್ತವರನ್ನ ಪಟ್ಟಿಯಿಂದ ತೆಗೆಯೋದು ನಿರಂತರ ಪ್ರಕ್ರಿಯೆ ಆಗಿರುತ್ತೆ, ಅದಕ್ಯಾಕೆ ಅಭಿಯಾನ ಮಾಡೋದು ಇವರು ಅಂತ ಪ್ರಶ್ನೆ ಮಾಡಿದ್ದಾರೆ. ಹಣ ಇಲ್ಲದಕ್ಕೆ ಗ್ಯಾರಂಟಿ ಸ್ಕೀಮ್ ಕಮ್ಮಿ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ಅದನ್ನ ಪರಿಷ್ಕರಣೆ ಮಾಡೋಕೆ ಮುಂದಾಗ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರದ ವಿರುದ್ಧ. ಅದು ನಾಟಕ ಅಷ್ಟೇ, ಕಳ್ನಾಟಕ ಅಂತಾರಲ್ಲ, ನಾಟಕ ಬೇರೆ ಕಳ್ನಾಟಕ ಬೇರೆ. ಇವ್ರು ಕಳ್ನಾಟಕ ಆಡ್ತಾರೆ, ಅದು ನಿರಂತರ ಪ್ರಕ್ರಿಯೆ. ಅದು ಸ್ವಾತಂತ್ರ್ಯ ಬಂದಾಗಿಂದನೂ ಕೂಡ 75 ವರ್ಷದಲ್ಲಿ ಸತ್ತೋರ್ನೆಲ್ಲ ತೆಗೆಯೋದು ನಿರಂತರ, ಪ್ರತಿ ತಿಂಗಳು ಪ್ರತಿದಿನ ತೆಗಿತಾನೆ ಇರ್ತಾರೆ. ಸರ್ಕಾರ ಪಾಪರಾಗಿ ಸರಿಯಾಗಿ ರೇಷನ್ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ, ಗ್ಯಾರಂಟಿಗಳು ಕೊಡೋಕ್ಕೆ ಹಣ ಇಲ್ಲದೆ ಒಂದಲ್ಲ ಒಂದು ಸಬೂಬುಗಳನ್ನು ಹುಡುಕ್ತಾ ಇದ್ದಾರೆ. ಗ್ಯಾರಂಟಿ ಕಡಿಮೆ ಮಾಡಬೇಕು ಅಂತ ಡೈರೆಕ್ಷನ್ಸ್ ಎಲ್ಲ ಅಧಿಕಾರಿಗಳಿಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಮಾರ್ಕೆಟ್ನಲ್ಲಿ ಎಐ ಕ್ರಾಂತಿ, ನ್ಯೂ ತಿಪ್ಪಸಂದ್ರ ಮಾರ್ಕೆಟ್ನಲ್ಲಿ ಎಐ ಕ್ರಾಂತಿ ನಡೀತಾ ಇದೆ. ಅಮೆರಿಕ ಮೂಲದ ಕಂಪನಿಗಳಿಂದ ಎಐ ಡಾಟಾ ಸಂಗ್ರಹ ಮಾಡಲಾಗ್ತಾ ಇದೆ. ನ್ಯೂ ತಿಪ್ಪಸಂದ್ರ ಮಾರ್ಕೆಟ್ನಲ್ಲಿ ಎಐ ಕ್ರಾಂತಿ, ಅಮೆರಿಕ ಮೂಲದ ಕಂಪನಿಗಳಿಂದ ಎಐ ಡಾಟಾ ಸಂಗ್ರಹ ಮಾಡಲಾಗ್ತಾ ಇದೆ. ಎಐ ಮಾದರಿಗಳ ತರಬೇತಿಗಾಗಿ ಡಾಟಾ ಸಂಗ್ರಹಕ್ಕೆ ಮುಂದಾಗಿದ್ದಾವೆ ಕಂಪನಿಗಳು. ಎಐ ಕಂಪನಿಗಳು ಮಾರುಕಟ್ಟೆಯ ನೈಜ ಡಾಟಾ ಸಂಗ್ರಹಣದ ಕೆಲಸ ಆಗ್ತಾ ಇದೆ. ಇದಕ್ಕಾಗಿ ಹೆಡ್ಗೇರ್ ಕೊಡಲಾಗಿದೆ. ವ್ಯಾಪಾರಸ್ಥರಿಗೆ ಹೆಡ್ಗೇರ್ ಅನ್ನ ಬಳಸಿ ವ್ಯಾಪಾರದ ಮಾಹಿತಿಯನ್ನ ಸಂಗ್ರಹಿಸೋದು. ಎಐ ಮಾದರಿಗಳನ್ನು ಅಭಿವೃದ್ಧಿಪಡಿಸುವ ಕಂಪನಿಗಳಿವು. ತಲೆಗೆ ಎಐ ಡಿವೈಸ್ ಕಟ್ಕೊಂಡು ತರಕಾರಿ ಮಾರಾಟ ಮಾಡ್ತಾ ಇದ್ದಾರೆ ವ್ಯಾಪಾರಸ್ಥರು. ತಲೆಗೆ ಎಐ ಡಿವೈಸ್ ಕಟ್ಕೊಂಡು ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ, ನ್ಯೂ ತಿಪ್ಪಸಂದ್ರದ ಮಾರ್ಕೆಟ್ನಲ್ಲಿ ಕಂಡು ಬಂದಂತಹ ದೃಶ್ಯಗಳಿದು. ವಿಶೇಷವಾದಂತಹ ದೃಶ್ಯಗಳು. ಅಮೆರಿಕ ಮೂಲದ ಎಐ ಕಂಪನಿಗಳು ಒಂದಿಷ್ಟು ಡಾಟಾಗಳ ಸಂಗ್ರಹಕ್ಕೆ ಮುಂದಾಗಿವೆ ಅಂತೆ. ಹಾಗಾಗಿ ಅಲ್ಲಿನ ವ್ಯಾಪಾರಸ್ಥರಿಗೆ ಡಾಟಾ ಸಂಗ್ರಹಕ್ಕಾಗಿ ಈ ರೀತಿಯಾಗಿ ತಲೆಗೆ ಆ ಎಐ ಡಿವೈಸನ್ನು ಕಟ್ಕೊಂಡು, ಅಲ್ಲಿ ಮೊಬೈಲ್ ಕೂಡ ಇದ್ದಂಗೆ ಇದೆ, ಆ ಡಿವೈಸ್ ಇದೆ. ಸೊ ಅದನ್ನು ಕಟ್ಕೊಂಡು ಕೆಲಸ ಮಾಡಬೇಕು. ಆ ಮೂಲಕವಾಗಿ ಅವರ ಬಾಡಿ ಲ್ಯಾಂಗ್ವೇಜ್, ಕೈಗಳ ಮೂಮೆಂಟ್ಸ್ ಅಥವಾ ಮಾತಾಡೋದು ಇದೆಲ್ಲವೂ ಕೂಡ ರೆಕಾರ್ಡ್ ಆದಂಗೆ ಕಾಣಿಸ್ತಾ ಇದೆ. ಎಐ ಡಾಟಾ ಕಲೆಕ್ಷನ್ ಹೆಡ್ಗೇರ್ ಧರಿಸಿ ವ್ಯಾಪಾರಿಗಳಿಂದ ಕೆಲಸ ಮಾಡಲಾಗ್ತಾ ಇದೆ. ಮೇಡಮ್ ನಾವು 5 ಡೇಸಿಂದ ಮಾಡ್ತಾ ಇದ್ದೀವಿ. ಇದು ಬಂದುಬಿಟ್ಟು ಎಐ ಕಂಪ್ನಿಲಿ ರೋಬೋಟಿಕ್ಸ್ಗೆ ನಾವು ಯಾವ ಥರ ಕೈ ಮೂಮೆಂಟ್ ಅಪ್ಡೇಟ್ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಅದನ್ನು ಅಪ್ಡೇಟ್ ಮಾಡಿ ಅವ್ರಿಗೆ ನಾವು ವಿಡಿಯೋ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ ಮೇಡಮ್. ಅದರಿಂದ ನಮಗೆ 1 ಅವರ್ಗೆ 300 ರೂಪೀಸ್ ಅಂತ ನಮಗೆ ಪೇಮೆಂಟ್ ಕೊಡ್ತಾರೆ. ಸೊ ಅದರಿಂದ ನಮಗೆ ತುಂಬ ಯೂಸ್ಫುಲ್ ಇದೆ. ನಮಗೆ ಏನು ಈಗ ಹಾಲಿಡೇಸು ಅಮೌಂಟು ಇದು ಪೇಮೆಂಟ್ ಆಗದೇ ಇರಲಿ, ಅವ್ರ ಕಡೆಯಿಂದ ನಮಗೆ ತುಂಬ ಹೆಲ್ಪ್ ಆಗ್ತಾಯಿದೆ ಮೇಡಮ್. ಒಳ್ಳೆ ಕಂಪ್ನಿ ಅಂತ ಹೇಳ್ಕೊಳ್ತೀವಿ ನಾವು. ಟೈಲರ್ ಶಾಪ್ ಇದೆ, ವೆಜಿಟೇಬಲ್ ಶಾಪ್ ಇದೆ, ಆಲ್ಮೋಸ್ಟ್ ಎಲ್ಲ ಶಾಪ್ಗಳು ವರ್ಕ್ ಮಾಡ್ತಾಯಿದ್ದೀವಿ ಮೇಡಮ್. ಹಾಂ ಮೇಡಮ್.
ಹಾಂ ಕೊಡ್ತಾ ಇದ್ದಾರೆ ಮೇಡಮ್. ಅದೇ ದಿನಕ್ಕಿಲ್ಲ 2 days 4 daysಗೆ ಒಮ್ಮೆ ನಮಗೆ ಪೇಮೆಂಟ್ ಕೊಡ್ತಾ ಇದ್ದಾರೆ ಮೇಡಮ್. ಸರ್ ಎಷ್ಟು ಟೈಮಿಂದ ಆಗ್ತಾ ಇದ್ದೀರಾ? ಏನಿದು ಸರ್? ಇವಾಗ 3 days ಆಗ್ತಾ ಇದೆ ಮೇಡಮ್. ಹಾಂ, ಏನಿದು ಏನಾದರೂ ಹೇಳಿದಾರಾ ಏನಾಗ್ತಾ ಅಂತ? ನಮ್ಗೆ ಎಲ್ಲಿರೋದು ಇದು ಕ್ಯಾಮ್ರಾ ರೋಬೋಗೆ ಏನೋ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಮೇಡಮ್. ಹಾಂ, ಹೆಂಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ ನಿಮಗೆ? 1 hourಗೆ 300 ಕೊಡ್ತಾ ಇದ್ದಾರೆ. ದಿನಕ್ಕೆ ಎಷ್ಟು ಹೊತ್ತು ಹಾಕಬೇಕು? 5 hours. ಈ ಮಾರ್ಕೆಟಲ್ಲಿರೋ ಆಲ್ಮೋಸ್ಟ್ ಎಲ್ಲರಿಗೂ ಹಂಗೇನಾ? ಎಲ್ಲರಿಗೆ 5 hours ನೀವೇನೇ ಕೆಲಸ ಮಾಡಿದ್ರು ನಿಮ್ಮ ತಲೆ ಮೇಲೆ ಇರಬೇಕಾ? ನಾವು ರೈತನ ಬದುಕಿಗೆ ಶಾಪವಾದ ಬೇಸಿಗೆ ಮಳೆ. ತಾಳಿ ಅಡವಿಟ್ಟು ಬಿತ್ತಿದ ಬೆಳೆ, ಕಷ್ಟದ ಬದುಕಿಗೆ ಮಳೆ ಬರೆ. ಫಸಲಿಗೆ ಬಂದ ಬೆಳೆ ನಾಶ, ಸಾಲದ ಸುಳಿಯಲ್ಲಿ ಅನ್ನದಾತ. ಇತ್ತ ನೋಡು ಸರ್ಕಾರ. ನ್ಯೂಸ್ 18 ಬಿಗ್ ಕವರೇಜ್. ಈ ಬೆಳೆ ಹಾಕಿದೀವಿ, ಇಲ್ಲಿ ನಾವ್ ಏನ್ ತಗೊಳ್ಳೋಣ ಸರ್? ತಾಲಿ ಸಹಿತ ಮಾಡಿದ್ವಿ ಸರ್ ನಾವು ಈ ಬೆಳೆ ಮಾಡಕ್ಕೆ. 1,30,000 ರೂಪಾಯಿ ಖರ್ಚು ಮಾಡಿ ಹೆಂಡತಿ ಕೊಳ್ಳಾಳ ತಾಳಿ ಒತ್ತೆ ಇಟ್ಟನಿ, ಇವಳೆ ಬೆಂಡಲ್ಲಿ ಒತ್ತೆ ಇಟ್ಟನಿ. ಸರ್ಕಾರ ಏನ್ ಮಾಡ್ತಾ ಇತ್ತು ಸರ್? ಗಂಡು ಮುಚ್ಕೊಂಡು ಕೂತಿತ್ತು ಸರ್. ರಾಜ್ಯದಲ್ಲಿ ಅಕ್ಷರಶಃ ಕಣ್ಣೀರನ್ನ ತರಿಸ್ತಾ ಇದೆ ಮುಂಗಾರು ಪೂರ್ವ ಮಳೆ. ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಕಣ್ಣೆದುರೇ ನಾಶ ಆಗ್ತಾ ಇದೆ. ಮಾಂಗಲ್ಯ ಸರವನ್ನ ಅಡ ಇಟ್ಟು ಬೆಳೆದಂಥ ಬೆಳೆಗೆ ಈಗ ಸರ್ವನಾಶ ಭೀತಿ ಎದುರಾಗಿದೆ. ನೀರೆರೆದಿದ್ದಂಥ ರೈತರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಕಟಾವಿಗೆ ಬಂದಿದ್ದ ಬಾಳೆ ಬೆಳೆ ಸರ್ವನಾಶ ಆಗಿ ಹೋಗಿದೆ. ಕೈಗೆ ಬಂದ ತುತ್ತು ಬೇಸಿಗೆ ಮಳೆಯ ಪಾಲಾಗಿದೆ. ಕಣ್ಣೀರಲ್ಲಿ ಮುಳುಗಿದೆ ಅನ್ನದಾತರ ಬದುಕು. ಒಬ್ರು ಇಬ್ಬರುದಲ್ಲ, ಲಕ್ಷಾಂತರ ರೈತರ ನೋವಿದು. ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 4 ಎಕರೆಯಲ್ಲಿ 6 ಲಕ್ಷ ಖರ್ಚು ಮಾಡಿ ಬಾಳೆ ಬೆಳೆಯನ್ನ ಬೆಳೆಯಲಾಗಿತ್ತು. ಮೇ 17ರಂದು ಸುರಿದಂತಹ ಬಿರುಗಾಳಿ ಸಹಿತ ಮಳೆ ಸರ್ವನಾಶವನ್ನ ಸೃಷ್ಟಿ ಮಾಡಿದೆ. ಒಂದು ಅನುಕೂಲ ಮಾಡಿಕೊಟ್ರೆ ಕಷ್ಟ ಇದ್ರಾಗ ಬಿಟ್ಟು ನಾವು ಯಾರಿಗೂ ಬೇರೆ ಯಾವುದಂದೇ ಇಲ್ಲ. ಒಕ್ಕಲತನ ಕೃಷಿನ ಹೋಗಿದ್ದು 2 ಎಕರೆ 4 ಎಕರೆ ಬಾಳೆ ಹಚ್ಚಿದ್ವಿ ನಾವು. ಏನ್ರಿ ಒಂದು ಅರ್ಧ ಎಕರೆ ಪಪ್ಪಾಯ ಹಚ್ಚಿದ್ವಿ. ಇಷ್ಟು ಸರ್ವನಾಶ ಆಗಿಬಿಟ್ಟದ್ರಿ. ಇದ್ರ ಬಗ್ಗೆ ಯಾವ ಅಧಿಕಾರಿನೂ ಇನ್ನೂ ಯಾರೂ ಬಂದಿಲ್ಲ ನೋಡಕ್ಕೆ ನಮ್ಗೆ. ಅದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಎಚ್ಚೆತ್ತುಕೊಂಡ್ರೆ ನಮ್ಮಂಥ ಪರಿಸ್ಥಿತಿ ಸಾಲ ಪಾಲ ಭಾಳ ಮಾಡೀವಿ. ಇಲ್ಲಾಂದ್ರೆ ನಾವು ಉರ್ಲಾಕೊಂದು ಸಾಯ್ದ ಪರಿಸ್ಥಿತಿ ಸದ್ಯಕ್ಕೆ ಹಂಗೈತ್ರಿ ನಮ್ದು. ಸಾಲಗಾರ ಭಾಳ ಕಾಟ ಮಾಡಕತ್ತಾರ. ನಾವು ಇದೊಂದು 6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ರೀ ಸರ್ ನಾವು. ಅಷ್ಟು ತ್ರಾಸಾಗಿಲ್ಲ ರೀ. ಹೆಣ್ಮಕ್ಳು ಇದ್ದಿದ್ದು ಬಂಗಾರ ಹಿಂಗಾರ ಎಲ್ಲ ಒತ್ತಿ ಇಟ್ಬಿಟ್ಟಿನಿ ರೀ ನಾನು. ಏನು ಮಾಡ್ಬೇಕ್ರಿ ಅವಕ್ಕೆ? ಕೊಳ ತಾಳಿ ಸುತ್ತರಿ ಇರೋದಿಲ್ಲ ರೀ ಅವ್ರಿಗೆ. ಆ ಪರಿಸ್ಥಿತಿ ನಂದೈತೆ ರೀ. ಎಲ್ಲ ಒತ್ತಿ ಇಟ್ಟು ಮಾಡೀನಿ ಸರ್. ಬಂದಿತ್ತು ರೀ ಫಸಲು ಚಲೋ ಬಂದೈತಿ, ಎಲ್ಲ ಹಾಳಾಗೋತ್ರಿ. ಅವ್ರಿಗೆ ನಮ್ಗೆ ಪರಿಹಾರ ಬೇಕು. ನನಗೆ ಇದಕ್ಕೇನು ಅದಕ್ಕೆ ಇದು ಮಾಡ್ಬೇಕು, ಬರ್ಬೇಕು ಅವ್ರು ಇಲ್ಲಿ ಬಂದು ನೋಡಬೇಕು.